ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 774 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ರಾಜ್ಯ ಸರ್ಕಾರದಿಂದ ಕಾಲ್ಫಾರ್ಮ್ ಆಗಿದೆ. ನೀವೇನಾದರೂ SSLC ಪಾಸ್ ಆಗಿದ್ರೆ ಸಾಕು ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಸಂಪೂರ್ಣವಾದ ಮಾಹಿತಿನ ಹಂತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಯಾವುದೇ ಸ್ಟೆಪ್ಗಳನ್ನ ಮಿಸ್ ಆದಂಗೆ ನೋಡಿದ್ರೆ ಮೊಬೈಲ್ ಫೋನಲ್ಲೂ ಕೂಡ ಕಂಪ್ಲೀಟಾಗಿ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಪೇಮೆಂಟ್ ಮಾಡೋದು ಹೇಗೆ, ಪೇಮೆಂಟ್ ಮಾಡಿದ ನಂತರ ಅಕ್ಲಾಟ್ಮೆಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹಂತವಾಗಿ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕೂ ಮೊದಲು ಸಣ್ಣದೊಂದು ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವು ಮೊದಲಿಗೆ ನಿಮ್ಮ ಫೋನಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ www.aranya.gov.in ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಫಸ್ಟ್ ಟೈಮು ಕೆಳಗಡೆ ಬಂದು ರಿಜಿಸ್ಟರ್ ಹೇರ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಖಾತೆನ ಸೃಜಿಸ್ಕೋಬೇಕಾಗ್ತದೆ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ SSLC ಅಂಕಪಟ್ಟಿಲಿರುವಂಥ ನಿಮ್ಮ ಹೆಸರು, ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆಯೇ ಜೆಂಡರು, ಮೇಲು ಫೀಮೇಲು ಟ್ರಾನ್ಸ್ಜೆಂಡರ್ ಅಂತ ಇದೆ, ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ 12 ಡಿಜಿಟ್ನ ಹಾಕಬೇಕು. ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಇಲ್ಲಿ ಆಧಾರ್ ನಂಬರ್ ಹಾಕಿ ಕೆಳಗಡೆ ಕಾಲಮ್ ಮೇಲೆ ಮೊಬೈಲ್ ನಂಬರ್ ಕಾಲಮ್ಗೆ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಬಾಕ್ಸಲ್ಲಿ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ನಂತರ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ತದನಂತರ ಕೆಳಗಡೆ ಬಂದು ನಿಮ್ಮ ಜಿಮೇಲ್ ಐಡಿನ ಹಾಕಬೇಕು. ಹಾಗೆಯೇ ಎಂಟರ್ ಜಿಮೇಲ್ ಐಡಿ, ಈ ಎರಡು ಕಾಲಮ್ಗಳಿಗೂ ಒಂದೇ ರೀತಿ ಇರ್ತಕ್ಕಂಥ ಜಿಮೇಲ್ ಐಡಿನ ಹಾಕಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ನಂಬರು ಕೂಡ ಒಂದು ನಿಮಗೆ ಮೊಬೈಲ್ಗೂ ಕೂಡ ಸೆಂಡ್ ಆಗ್ತದೆ. ಅಲ್ಲಿ ನಿಮಗೆ ಪಾಸ್ವರ್ಡ್ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ತದೆ. ಈಗ ಮತ್ತೆ ಮೇನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಮೊಬೈಲ್ ಬಂದಿರತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ, ಹಾಗೆಯೇ ಡೇಟ್ ಆಫ್ ಬರ್ತ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗ್ತದೆ. ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಾನು ಎರಡನ್ನೂ ಹಾಕಿ ಲಾಗಿನ್ ಮಾಡ್ಕೊತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ HK ರೀಜನ್, ನಾನ್ HK ರೀಜನ್ ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನು, ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ನಿಮ್ಗೆ ಗೊತ್ತಿದೆ. ಹಾಗೆಯೇ ನಾನ್ HK ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಅದರ್ಸು ನಾನ್ HKಗೆ ಬರ್ತೀರಾ. ನನಗೆ ಮೈಸೂರಿಗೆ ಆಗ್ತಿರೋದ್ರಿಂದ ನಾನ್ HK ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನಾನ್ HKಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಷ್ಟು ಡಿಸ್ಟಿಕ್ಗಳು ನಾನ್ HK ಅಂದರೆ ನಾನು ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಬರ್ತಾರೆ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಒಂದು ಸರ್ಕ್ಯುಲರ್ ಡೌನ್ಲೋಡ್ ಆಗ್ತದೆ. ಇಲ್ಲಿ ಜಿಲ್ಲಾವಾರು ನೀವು ಯಾವ ಜಿಲ್ಲೆಗೆ ಅರ್ಜಿ ಹಾಕ್ತೀರಾ, ಎಷ್ಟೆಷ್ಟು ಪೋಸ್ಟ್ಗಳಿದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಎಲ್ಲ ನೋಡಿಕೊಂಡು ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಫಿಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಎಲ್ಲ ಡಾಟಾನೂ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ, ನೀವು ಇಲ್ಲೇನು ಎಂಟ್ರಿ ಮಾಡೋಂಗಿಲ್ಲ. ಇಲ್ಲಿ ಕೆಲವೊಂದು ಮಾತ್ರ ಎಂಟ್ರಿ ಮಾಡಬೇಕು. ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಾಯಿ ಹೆಸರು, ಹಾಗೆಯೇ ಮೆರಿಟಿಯಲ್ ಸ್ಟೇಟಸ್ ಅಂದರೆ ನಿಮ್ಮ ಮದುವೆ ಆಗಿದೆ ಇಲ್ವಾ ಅಂತ ಹಾಕಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಕೆಳಗಡೆ ಬಂದು ನಿಮ್ಮ ಅಡ್ರೆಸ್ನ ಸಂಪೂರ್ಣ ಹಾಕಬೇಕು. ನಿಮ್ಮ ವಿಲೇಜು, ಪೋಸ್ಟು, ಹೋಬಳಿ ಯಾವುದಿದೆ ಅದನ್ನು 2 ಕಾಲಮ್ಗಳು ಫಿಲ್ ಮಾಡಿ. ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ಈ ಒಂದು ಕಾಲಮ್ಗೆ ನಿಮ್ಮ ತಾಲೂಕನ್ನು ಹಾಕಬೇಕು. ಹಾಗೆ ನಿಮ್ಮ ಪಿನ್ ಕೋಡ್ನ ಹಾಕಿ ನಂತರ ಕೆಳಗಡೆ ಬಂದು ಪರ್ಮನೆಂಟ್ ಅಡ್ರೆಸ್ ಸೇಮ್, ನೀವು ಇರ್ತಕ್ಕಂಥ ವಿಳಾಸ ಮತ್ತು ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ವಿಳಾಸ ಎರಡೂ ಕೂಡ ಒಂದೇ ಆಗಿದ್ದರೆ ಅಲ್ಲಿ ಸೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನ್ಯಾಷನಾಲಿಟಿ ಅಂತ ಕೇಳುತ್ತೆ, ಅಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಅಪ್ಲೋಡ್ ಕ್ಯಾಂಡಿಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಅಂತ ಕೇಳುತ್ತೆ, ಈ 2 ಕಾಲಮ್ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಮೊದಲನೇದಾಗಿ ಚೂಸ್ ಫೈಲ್ ಮಾಡಿ ನಾನು ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಡೆ ಚೂಸ್ ಫೈಲ್ ಮಾಡಿ ಅದನ್ನು ಕೂಡ ನಾನು ಸಿಗ್ನೇಚರ್ನ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ನ ಹಾಕಬೇಕು. ಅಲ್ಲಿ ಫಸ್ಟ್ ಆಪ್ಷನಲ್ಲಿ ಕಾಣ್ತಾ ಇದೆ ಸೆಲೆಕ್ಟ್ ದ SLC ಕ್ವಾಲಿಫಿಕೇಷನ್ ಅಂತ, ಇದು ಅದಕ್ಕಿಂತ ಹೆಚ್ಚಿದ್ರು ಕೂಡ ನೀವು ಹಾಕ್ಬೋದು. ಇಲ್ಲಿ ನಾನು SLCಗೆ ಸಮವಾಗಿರೋದ್ರಿಂದ SLC ಅಂತ ಈ ಒಂದು ಪೋಸ್ಟ್ಗೆ ಬೇಕಾಗಿರೋದು ಅಷ್ಟೇ, SLC ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಮತ್ತು ಡೇಟ್ ಆಫ್ ಪಾಸಿಂಗು, SLC ಯಾವ ವರ್ಷ ನೀವು ಪಾಸ್ ಮಾಡಿರಿ ಆ ಒಂದು ಡೇಟು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಆ ಒಂದು ಕಾಲಮ್ಗೆ ಹಾಕಿ. ನಂತರ ಪಕ್ಕದಲ್ಲಿ ಬಂದು SSLC ಅಂಕಪಟ್ಟಿಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಹಾಗೆಯೇ ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಿ, ಫಸ್ಟು ಸೆಕೆಂಡು, ಹಾಗೆಯೇ ಜಸ್ಟ್ ಪಾಸ್ ಆಗಿದ್ರೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಬಂದು ಮ್ಯಾಕ್ಸಿಮಮ್ SLCಗೆ ಎಷ್ಟು ಅಂಕಗಳಿತ್ತು, ಈಗ ಸಪೋಸ್ 625ಕ್ಕೆ ಎಕ್ಸಾಮ್ ನಡೆಯುತ್ತೆ, 625 ಅಂತ ಹಾಕಿ ನೀವು ತೆಗೆದಿರ್ತಕ್ಕಂಥ ಅಂಕಗಳು ಈ ಒಂದು ಕಾಲಮ್ಗೆ ಆ ಒಂದು ಅಂಕನ ಹಾಕಿ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಪರ್ಸೆಂಟೇಜ್ ಬರುತ್ತೆ. ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ದ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನೀವು ಮೇಲ್ಗಡೆ ಸೆಲೆಕ್ಟ್ ದ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ SC ST OBC 2A 3B 3A 2B ಕ್ಯಾಟಗರಿ 1 ಅಂತೆಲ್ಲ ಬರುತ್ತೆ. ನಾನು ಯಾವುದಿದೆ ಸಪೋಸ್ ನಾನು ಹಾಕ್ತಾ ಇರ್ತಕ್ಕಂಥದ್ದು 3Bಗೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಸಬ್ ಕ್ಯಾಸ್ಟ್ ಯಾವುದು ಅಂತ ಕೇಳುತ್ತೆ, ಇಲ್ಲಿಗೆ ನಿಮ್ಮ ಜಾತಿಯ ಹೆಸರನ್ನ ಹಾಕಬೇಕು. ಹಾಗೆಯೇ ಕೆಳಗಡೆ ಬಂದು RD ನಂಬರ್ನ ಕೇಳುತ್ತೆ, ಅಂದರೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂಥ RD ನಂಬರ್ನ ಹಾಕಿ. ನಂತರ ಕೆಳಗಡೆ ಬಂದು ಆರ್ ಯು ರೂರಲ್ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಳಿ ಆಲ್ರೆಡಿ ದಾಖಲಾತಿಗಳಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ.
ಹಾಗೆಯೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ಸು ನೋ, ಹಾಗೆಯೇ ಮಿಲಿಟರಿ ರಿಸರ್ವ್ ಅಂದರೆ ರಿಟೈರ್ಡ್ ಆಗಿದ್ರೆ ಅಂದರೆ ಅದಕ್ಕೂ ಕೂಡ ಎಸ್ ಇದ್ರೆ ಎಸ್ಸು, ನೋ ಇದ್ರೆ ನೋ. ಹಾಗೆಯೇ ನೀವು ಅರಣ್ಯ ಇಲಾಖೆಯಲ್ಲಿ ಕನಿಷ್ಠ 5 ವರ್ಷಗಳ ಕಾಲಕ್ಕೆ ನೀವು ಹಂಗಾಮಿಯಾಗಿ ಏನಾದ್ರು ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ. ಅದನ್ನು ನೋ ಇದ್ದರೆ ನೋ, ಎಸ್ ಇದ್ದರೆ ಎಸ್ ಮಾಡಿಕೊಂಡು ಓಕೆ ಅಂತ ಮಾಡಿ ನಂತರ ನೆಕ್ಸ್ಟ್ ಅಂತ ಮಾಡಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ಏನು ಕೇಳುತ್ತೆ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮು, SSLC ಮಾರ್ಕ್ಸ್ ಕಾರ್ಡು ಮತ್ತು ನೀವು ರೂರಲ್ ಕ್ಯಾಂಡಿಡೇಟು ಮತ್ತು ಕನ್ನಡ ಮಾಧ್ಯಮ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈ 4 ಅಪ್ಲೋಡ್ ಮಾಡಬೇಕಾಗ್ತದೆ. ಈ ಸಪೋಸ್ ನಿಮ್ಮ ಹತ್ರ ರೂರಲ್ ಇರಲ್ಲ, ಹಾಗೆಯೇ ಕನ್ನಡ ಮಾಧ್ಯಮನೂ ಇರಲ್ಲ ಅಂಥವ್ರು ಮತ್ತು ನೀವು ಕೇವಲ SSLC ಅಂಕಪಟ್ಟಿ ಮತ್ತು ಕ್ಯಾಸ್ಟ್ ಅಷ್ಟನ್ನು ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮ್ಮದು ನಡೆಯುತ್ತೆ. ಈಗ ನಾನು ಹಿಂದೆ ಹೋಗಿ ಎಲ್ಲ ಕೂಡ ನಾನು ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡ್ರಾಪ್ ಅಂತ ಮಾಡಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ನೆಕ್ಸ್ಟ್ ಪೇಜಲ್ಲಿ ಕೇವಲ 2 ದಾಖಲಾತಿನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅದು PDF ಅಲ್ಲಿ ಇರಬೇಕು, 150 KB ಒಳಗೆ ಇರಬೇಕಾಗ್ತದೆ ನಿಮ್ಮ ಫೈಲ್ ಸೈಜು. 150 KBಗಿಂತ ಜಾಸ್ತಿ ಇದ್ದರೆ ತೊಗೊಳ್ಳಲ್ಲ. ಒಂದು ವೇಳೆ ರೀಸೈಜ್ ಮಾಡಬೇಕು ಅಂದರೆ ನೀವು ಯಾವ್ದಾದ್ರು ಮೊಬೈಲ್ ಸರ್ಚ್ ಬಾರ್ಗೂ ಹೋಗಿ ಕೂಡ ಮಾಡ್ಬೋದು. ರೀಸೈಜ್ PDF ಅಂತ ಟೈಪ್ ಮಾಡಿ ಆಪ್ಷನ್ಗಳು ಬರುತ್ತೆ, ಅಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಕರೆಂಟ್ ಇರ್ತಕ್ಕಂಥ PDFನ ಅಪ್ಲೋಡ್ ಮಾಡಿ ಅಲ್ಲಿ ಎಷ್ಟು KB ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿ. ಈ ರೀತಿ ಅಪ್ಲೋಡೆಡ್ ಅಂತ ಬರುತ್ತೆ. 150 KB ಒಳಗಿತ್ತು ಅಂದರೆ ಈಗ ನಾನು SSLC ಮಾರ್ಕ್ಸ್ ಕಾರ್ಡು ಮತ್ತು ಕ್ಯಾಸ್ಟ್ ಇನ್ಕಮ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರೀ ಕ್ಯಾಸ್ಟ್ ಅಪ್ಲೋಡ್ ಮಾಡಿ ಸಾಕು. ತದನಂತರ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಏನಿಲ್ಲ, ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ತದನಂತರ ಈ ರೀತಿ ಹಸ್ತಾಕ್ಷರ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, OTPನ ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಮಾಡಬೇಕು. ತದನಂತರ ನಿಮ್ಮ ಅಪ್ಲಿಕೇಶನು ಯಶಸ್ವಿಯಾಗಿ ಈಗ ಸಬ್ಮಿಟ್ ಆಗುತ್ತೆ. ಈಗ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆ, ಅಲ್ಲಿ ಮೇಕ್ ಪೇಮೆಂಟ್ ಅಂತ ಮಾಡಿಕೊಂಡು ನೀವಿಲ್ಲಿ ಜನರಲ್ ಆಗಿತ್ತು ಅಂದರೆ 200 ರೂಪೀಸು, ನೀವೇನಾದರೂ SC ST ಅಭ್ಯರ್ಥಿಗಳಾಗಿತ್ತು ಅಂದರೆ ಇಲ್ಲಿ 100 ರೂಪೀಸ್ನ ಪೇ ಮಾಡಬೇಕು. ನಾನೀಗ ಪೇ ಅಂತ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸುಲಭವಾಗಿ ಪೇ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪಾವತಿ ವಿಧ ಅಂತ ಬರುತ್ತೆ, ಅಲ್ಲಿ ತುಂಬ ಆಪ್ಷನ್ಗಳಿದೆ. ನಾನು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಪಾವತಿ ವಿಧ ಬಂದು SBI ಇ-ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಕೆಳಗಡೆ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಬಂದು UPI ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ UPI QR ಕೋಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಮಾಡಿದ್ರೆ ಈ ರೀತಿಯಾದಂಥ ಬಾರ್ ಕೋಡ್ ಶೋ ಆಗ್ತದೆ. ಈ ಒಂದು ಬಾರ್ ಕೋಡ್ಗೆ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಅಮೌಂಟ್ನ ಇಲ್ಲಿ ಯಶಸ್ವಿಯಾಗಿ ಪೇಮೆಂಟ್ನ ಮಾಡ್ಬೋದು. ತದನಂತರ ಈ ರೀತಿ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ಇಲ್ಲಿ ಅಪ್ಲಿಕೇಶನ್ನು ಫೀಸು ಮತ್ತು ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನಲ್ಲಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ನಮೂನೆ ಅಂದರೆ ಅಕ್ಲಾಜ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಒಂದು ಕಾಪಿನ ಪ್ರಿಂಟ್ ಮಾಡಿ ನೀವು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಸ್ನೇಹಿತರೆ ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತು ಈ ಒಂದು ಅರಣ್ಯ ವೀಕ್ಷಕ 774 ಹುದ್ದೆಗಳಿಗೆ ಈಸಿಯಾಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.